ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಬಳ್ಳಾರಿ ಆನ್ ಮೈಕ್ ಚಾನಲ್. ಅಂಡ್ ಇವತ್ತು ನಾವು ನಮ್ ಜನರನ್ನ ಅವ್ರು ಯಾವಾಗ ಲಾಸ್ಟ್ ಹತ್ತಿದ್ದು ಅಂಡ್ ಅವರ ನೋವುಗಳೇನೇನಿದಾವೆ ಎಲ್ಲ ತಿಳ್ಕೊಳ್ಳೋಣ, ಬನ್ನಿ ಹೋಗೋಣ. ಎರಡು ನಿಮಿಷ ಮಾತಾಡ್ಬೋದಾ? ಸೊ ಅಣ್ಣ, ನೀನು ಲಾಸ್ಟ್ ಹತ್ತಿದ್ದೆ ಯಾವಾಗಣ್ಣ? ನೀವು ಲಾಸ್ಟ್ ಆಗಿ ಹತ್ತಿದ್ ಯಾವಾಗ? ಕಷ್ಟ ಬಂದಾಗ, ದುಃಖ ಬಂದಾಗ, ನಾವ್ ಈ ತರ ಆದಾಗ ಅವಾಗ ಮತ್ತೆ ಹತ್ತಿಲ್ಲ. ಮತ್ತೆ ಹತ್ತಿವಿ. ಜೀವನ ಪೂರ ಅಳದೆ ನಮ್ದು. ನಮ್ಗೆ ಏನಾಯ್ತು ಅಂತ ಹೇಳ್ಬೇಕು. ತಂದೆ ಸೇರಲ್ಲ, ತಾಯಿ ಮನೆ ಕರ್ಕೊಂಬಲ್ಲ, ತಂದೆ ಮನೆ ಕರ್ಕೊಂಬಲ್ಲ. ಭಿಕ್ಷಾಟಕ್ ಹೋದ್ರೆ ಅಂಗಡಿಯವ್ರು ಬೈತಾರ, ಎಲ್ಲಿಗೆ ಹೋದ್ರೆ ಅವಮಾನನೇ ನಮ್ಗೆ. ಜೀವನ ಪೂರ್ತಿ ಕಷ್ಟ. ಕೆಲವರು ಹಳದ್ನ ತೋರ್ಸ್ಕೊಳಕ ಹೇಳ್ಕೊಳಕ್ ಇಷ್ಟ ಪಡಲ್ಲ. ನೀವು ಹೇಳ್ಕಂತೀರಾ ಕಷ್ಟ ಏನಾದ್ರೆ? ಹೇಳಲ್ಲ. ಯಾಕಣ್ಣ? ಯಾರಿಗ ಹೇಳಲ್ಲ. ಅವ್ರೇನ ಒಬ್ರಿಗೊಂದು ತೀರ್ಸೋದಲ್ಲ. ಈಗ ನಾನ್ ಬಿಜ್ಜಿ ಕಷ್ಟ ನನಗೆ. ನಿನಗೆ ರೋಗ ಬರಲಿ, ಒಂದಿನ್ನು ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ನನಗೆ ಸಂಬಂಧಪಟ್ಟಿದ್ದು. ನಿನ್ ಮುಂದೆ ಹೇಳಿದ್ರೆ ಏನಾಗುತ್ತೆ ಗೊತ್ತಾ? ನಾವು ಚೀಪ್ ಆಗ್ಬಿಡ್ತೀವಿ. 24 ಗಂಟೆ ಒಂದು ಇದ್ದಿದ್ದೇ ಇದೆ ರಾಮಾಯಣ ಅಂತ. ಫ್ರೆಂಡ್ಸ್ ಮುಂದೆ, ಅವ್ರ ಮುಂದೆ ಹೇಳಿ ಸ್ವಲ್ಪ ಮುಂದಕ್ ಬಾಣ. ಹಂಗೆ ಆಟ ನಿಂದಲ್ಲ, ಬಾಣ ನಿನ್ ಮುಂದಕ್ ಬಾಣ. ಬಾಣ 2 ನಿಮಿಷ ನೀನ್ ಮಾತಾಡ್ಬೇಕು. ನಾನ್ ನಿನ್ ಕ್ವಶನ್ ಕೇಳ್ತೀನಿ, ನೀನ್ ಆನ್ಸರ್ ಹೇಳ್ಬೇಕು. ಲೈಫ್ ಜೀವನದ ಬಗ್ಗೆ ಕೇಳ್ತೀನಿ ಬಾಣ. ಹಂಗಿರ್ಬೇಕಣ್ಣ. ನಾವೇ ಎದ್ದು ಹೊರ ಬಂದಿ ಹುಡ್ರಂಬೋರ, ನೀವ್ ದೊಡ್ಡವರು. ನೀನ್ ಬ್ಯಾಕ್ ಗ್ರೌಂಡ್ ಎಲ್ಲ ಆಟೋ ಇಟ್ಬಿಡ್ರಲ್ಲ ಅಪ್ಪ, ನಾನು ಅದೆಲ್ಲ ವ್ಯವಸಾಯ ಮಾಡೋದು. ಅಲ್ಲ, ವ್ಯವಸಾಯ ಮಾಡಿ ಬದುಕ್ತಿದ್ಯಲ್ಲ, ನಿನ್ ಬದುಕನ್ ಬೇಕು ಕ್ವಶನ್ ಕೇಳ್ತೀನಿ. ಇವಾಗ ನೀನ್ ಲಾಸ್ಟ್ ಹತ್ತಿದ್ದೆ ಯಾವಾಗ? ಹತ್ತಿದ್ದೆ ಹತ್ತೇ ಇಲ್ಲ. ಹೇಳ್ಕ ಕಷ್ಟನೇ ಇಲ್ಲ ಜೀವನದಾಗ. ಐತಿ ಇಲ್ಲ ಅಂತಲ್ಲ, ಅಳೋದ್ ಒಂದೇ ಅಲ್ಲಲ್ಲ ಅದಕ್ಕೆ ದಾರಿ. ನಾವ್ ದಿನ ಅಳ್ತೀವಪ್ಪ. ಜನರಲ್ ಆಗಿ ಲೈಫ್ ಅಲ್ಲೆಲ್ಲ ಕಷ್ಟನೇ ಇರುತ್ತೆ. ಸುಖ ಯಾವಾಗ ಬಂದ್ ಹೋಗ್ತಾ ಇರುತ್ತೆ ಅಷ್ಟೇ ಹೊತ್ತು. ಕಣ್ಣೀರ್ ಯಾವಾಗ್ಲೂ ಜೊತೆಗೆ ಇರುತ್ತೆ. ಫ್ಯಾಮಿಲಿ ಮನೇಲಿದ್ದ ಹೊರಗೆ ಹಾಕಿದ್ರು. ನಾವು ಬೇರೆ ಕಡೆ ರೂಮ್ ಮಾಡಿದ್ರು. ರೂಮ್ ಏರಿಯಾದಲ್ಲಿ ಯಾರು ನಮ್ಮನ್ನ ಸೇರಲ್ಲ. ರೂಮ್ ಖಾಲಿ ಮಾಡ್ಸು ಅಂತ ಅವ್ರಿಗೆ ಹೇಳ್ತಾರ ಓನರ್ಗೆ. ನಮ್ ಕಷ್ಟ ಇನ್ನೇನ್ ಮಾಡಕ್ 2,000 ಕೊಡೋದು 4,000 ಕೇಳ್ತಾರ ನಮ್ಗೆ. ಆದ್ರೆ ಬೇರೆಯವ್ರಿಗೆ ಆದ್ರೆ 2,000 1,500 ಹಂಗ್ ಕೊಡ್ತಾರೆ. ನಮ್ಗೆ ಆದ್ರೆ 4,000 ಕೇಳ್ತಾರೆ. ನಾವ್ ಎಲ್ಲಿಗೆ ಹೋಗ್ಬೇಕು? ನಾವ್ ಇದು ಭಿಕ್ಷಾಟನ್ ಬೇಡ ಅಲ್ಲ. ನಾವು ಯಾರು ಕೆಲ್ಸ ಕೊಡಲ್ಲ, ಯಾರು ಕೆಲ್ಸನೂ ಕೊಟ್ಟಿಲ್ಲ. ನಮ್ಗೆ ಪಿಂಚಣಿನೂ ಬರಲ್ಲ, ಏನು ಬರಲ್ಲ, ಗೃಹಲಕ್ಷ್ಮಿ ಬರಲ್ಲ, ಏನು ಬರಲ್ಲ. ನಮ್ ಕಷ್ಟ ಯಾರಿಗೆ ಹೇಳ್ಕೇವಪ್ಪ? ದೇವ್ರಿಗೆ ಹೇಳ್ಕೇವ. ಇವಾಗ ನಿಮ್ಗೆ ಏನಾದ್ರು ಅಳು ಬಂತು, ದುಃಖ ಆಯ್ತಂದ್ರೆ ಯಾರ ಹತ್ರ ಹೇಳ್ಕೊಳಲ್ಲ. ಯಾರ ಹತ್ರ ಹೇಳ್ಕೋಣ? ನಾವೇ ಹಾಕೋಣದು, ಸುಮ್ನೆ ಆಗ್ಬಿಡೋದು ಅಷ್ಟೇ. ಇನ್ನೇನ್ ಯಾರಿಲ್ಲ ನಮ್ಗೆ. ಹೋಗಿ ಯಾರ ಕಡೆನ ಹೇಳ್ಕೊಳಕ ನಮ್ಗೆ ಇಷ್ಟು ಕೇರ್ ತಗೊಂಡ. ನಾವ್ ಟಿವಿಯರ್ ಅಂತ ಅನ್ಕೊಂಡಾರ ಯೂಟ್ಯೂಬರ್ ನಾವು ಟಿವಿಯರ್ ಎಲ್ಲ ಮಾತಾಡಕ ಡಿಸಪಾಯಿಂಟ್ಮೆಂಟ್. ಹುಡುಗರು ಅಳಬಾರ್ದು ಅಂತಾರ. ಏನು ಕಳಬಾರ್ದು. కష్ట అదేనా బాధ అంటారಲ್ಲ, బాధ ఎక్కువ ఉన్నప్పుడు వాడు ఏడుస్తాడు. ఎవడైనా ఆడోళ్ళైనా మగోళ్ళైనా కూడా ఏడుపు కామన్ ఆల్మోస్ట్ ఆల్. ಅಳ್ಬೋದು, ಅದಕ್ಕೇನಿಲ್ಲ. ಅಂದ್ರೆ ಎಲ್ಲಾ ಟೈಮಲ್ಲಿ ಅಳೋದಕ್ಕಿನ ಯಾವಾಗ ಒಂದ್ಸತಿ ಅಳ್ತು ಎಲ್ಲ ಮುಗಿಸ್ಬಿಟ್ರೆ ಅಲ್ಲಿಗೆ ಲಾಸ್ಟ್ ಮಾಡ್ಕೋಬೇಕು. ಮತ್ತೆ ನೆಕ್ಸ್ಟ್ ಹೊಸ ಫೀಲ್ಡ್, ಹೊಸ ಲೈಫ್ ಇಂದ ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿರ್ಬೋದು. ನಿಮ್ಗೆ ಯಾವಾಗ ಅನ್ಸೈತಾ ನಮ್ಗೂ ಯಾರಾದ್ರೂ ಇರ್ಬೇಕಿತ್ತು ನೋಡ್ಕೊಳಕ್? ಬಹಳ ಅನಿಸೈತೆ, ಆದ್ರೂ ಇಲ್ಲಲ್ಲ. ಜೀವನ ಇಷ್ಟ ಆಯ್ತು, ನಾವ್ ಇಷ್ಟ ಇನ್ನ ಆಯ್ತು ನಮ್ದು ಅಂತೇಳಿ ಚಾನಾ ಬಾಧೆ ಪಟ್ಟಿವಿ, ನೋವು ಪಟ್ಟಿವಿ, ಓಡಿಸ್ಕೊಂಡಿವಿ, ಎಲ್ಲಾ ಆಗ್ಬಿಟ್ಟದ್ ನಮ್ ಜೀವನದ. ಓಕೆ, ಥ್ಯಾಂಕ್ಸ್ ಅಕ್ಕ. ಮಾತಾಡ್ಸಿ ಖುಷಿ ಆಯ್ತು. ನಿಮ್ಗೂ ಥ್ಯಾಂಕ್ಸ್ ಅಕ್ಕ. ಮಾತಾಡಿ ಆಂಟಿ, 2 ನಿಮಿಷ. I don't like to be on social media. Please aunty. Yes. You should support the youngsters na. I will definitely, but I don't like, because already I am in the social life. So, I don't want to become more. Please don't feel anything. ಅಕ್ಕ, 2 ನಿಮಿಷ ಮಾತಾಡ್ತೀರಾ ಅಕ್ಕ? ಯೂಟ್ಯೂಬ್ ಚಾನಲ್ ಗೆ ಒಂದ್ ವಿಡಿಯೋ ಮಾಡ್ತಾ ಇದೀವಿ. 2 ನಿಮಿಷ ಸಪೋರ್ಟ್ ಮಾಡ್ರಕ್ಕ. ಏನಿಲ್ಲ ಅಕ್ಕ, ನೀನು ಲಾಸ್ಟ್ ಹತ್ತಿದ್ ಯಾವಾಗ ಅಕ್ಕ? ನಾನ್ ಡೈಲಿ ಹತ್ತೀನಿ. ಹಂಗಾದ್ರೆ ಯಾಕೆ ಅಳ್ತಿ ಅಕ್ಕ? ನನ್ ಗಂಡನ್ ಮಾಡ್ಕೊಳಕ್ಕೋಸ್ಕರ. ಎಲ್ಲ ಸುಖವಾಗಿ ಇರ್ಬೇಕಾದ್ರೆ ಲೈಫ್ ಎಂಜಾಯ್ ಮಾಡ್ರಿ, ಮದ್ವೆ ಮಾಡ್ಕೊಂಡ್ರಿ. ಅದೇ ರಾಮಾಯಣ ನಮ್ದು ಕೂಡ. ಮಾಡ್ಕೊಳೋದೇ ಬೇಡಪ್ಪ ಮದ್ವೆ.
ಒಳ್ಳೆ ಕಥೆ ಆಯ್ತಲ್ಲಕ್ಕ ನಿಮ್ದು. ನೀವ್ ಯಾರ ಹತ್ರ ಹೇಳ್ಕೊಂತೀರಾ ನಿಮ್ಮ ಏನಾದ್ರು ನೋವಾದ್ರೆ? ನೋವಾದ್ರೆ ನಮ್ ಮನ್ಯಾಗ ಅಷ್ಟೇ ನಾವು ಡಿಸ್ಕಸ್. ಹೊರಗೆ ಯಾರ ಹತ್ರ ಅಂತ ಬಹಳ ಕಡಿಮೆ. ಮುಂದ್ ಬಿಟ್ಟು ಹಿಂದೆ ತುಳಿಲು ಹೋದು ಒಳ್ಳೇದು ಮಾಡ್ಬೋದು, ಹೇಳಕ್ಕಾಗಲ್ಲ. ಎರಡು ಇರ್ತದೆ ಅವ್ರ ಹತ್ರ. ಒಳ್ಳೆ ಭಾವನೆನೂ ಇರ್ತದೆ. ನಮ್ ವೀಕ್ನೆಸ್ ಏನೈತೆ ಅದನ್ನ ತಿಳ್ಕೊಂಡು ಅವ್ರ ಅದನ್ನ ತುಳಿಬೋದು. ಹಂಗಾಗಿ ನಾನು ಅದನ್ನ ಅಷ್ಟು ಸುಲಭವಾಗಿ ಯಾವ್ದು ಕಷ್ಟನ ಹೇಳ್ಬಾರ್ದು ಜಲ್ದಿ. ಹಂಗ ಇದು ಮಾಡ್ಬೇಕು. ಇಂತಾಗ ಏನ್ ಮಾತಾಡ್ತಿಪ್ಪ ಬಾಕ ಇಲ್ಲಿ ಸ್ವಲ್ಪ ಸೈಡಿ ಬಾಕ. ಏನಕ್ ನಾಚಿಕೆ ಬಾಕ ಒಂದ್. ಸೊ ಅಣ್ಣ ನೀನು ಲಾಸ್ಟ್ ಟೈಮ್ ಹತ್ತಿದ್ ಯಾವಾಗ? ನಾವು ನಂಬ್ಕೊಂಡವ್ರು ಕೈ ಕೊಟ್ಟಾಗ. ಯಾರಣ್ಣ ನೀನು ಕೈ ಕೊಟ್ಟಿದ್ದು? ಕೈ ಕೊಟ್ಟಿದ್ರೆ ನಾವು ಜಾಸ್ತಿ ಹಚ್ಕೊಂಡಿರ್ತೀವಲ್ಲ ಅವ್ರು. ಏನಾಗಿತ್ತು? ಏನಾಗಿತ್ತು ಅಂದ್ರೆ ಅದು ಗೊತ್ತಾಗುತ್ತೆ ಅಲ್ಲ ಅವಾಗೆ. ಅರ್ಥ ಆಯ್ತು ಅನ್ಸುತ್ತೆ. ಏನಿದ್ರು ತಂದೆ ತಾಯಿನೇ ನಮ್ ಹಿಂದೆ ಯಾವಾಗ್ಲು. ಇವತ್ತು ನಾನ್ ಮನಿಗ್ ಹೋದ್ರೆ ಊಟ ಹಾಕೋದು ನನ್ ತಂದೆ, ನಮ್ ತಾಯಿ. ಬಟ್ ಹೊರಗಿಂದ ಬಂದವರು ನಮ್ಮೆಲ್ಲರಿಗೂ ಇಟ್ಟು ಹೋಗ್ತಾರೆ. ಅದರಿಂದ ಬಹಳ ದುಃಖ ಪಟ್ಟಿದೀವಿ. ನೀವು ಲಾಸ್ಟ್ ಆಗಿ ಹತ್ತಿದ್ ಯಾವಾಗ? ನಮ್ಮ ಹುಡುಗಿ ಹಾಸ್ಟೆಲ್ಗೆ ಹೋಗೋದು. ಹಾಸ್ಟೆಲ್ಗೆ ಹೋಗೋ ನಾನ್ ಹತ್ತಿದ್ದಂದ್ರೆ 10th ಅಲ್ಲಿ. 10th ಅಲ್ಲಿ ಏನಕ್ಕೆ? ನಮ್ಗೆ ಅದೇ ಹುಡುಗಿ ಮಾಡ್ರೆ ನಮ್ದು 10th ಫ್ರೆಂಡ್ಸ್ ಎಲ್ಲರನ್ನ ಬಿಟ್ಟು ಹೋಗ್ತಾ ಇದೀವಲ್ಲ, ಅದೇ ಫೀಲಿಂಗ್. ನಮ್ದು ಏನ್ ಲವ್ ಗಿವ್ ಏನಿಲ್ಲ. ಹುಡುಗಿ ಕೈ ಕೊಟ್ಟಾಗ ಎಲ್ಲರೂ ಲವ್ ಮಾಡ್ಬಿಟ್ಟಿರ? ನಮ್ ದೇಶ ನಾವು ಕೊಟ್ಟಿರೋ ದೇಶ ಇದು. ಮತ್ತೆ ನೆನಪಾಗ್ತಾರ ಅವರು? ನೆನಪು ಆಗೋದಿಲ್ಲ. ನನ್ ತಂದೆ ತಾಯಿನ ಚೆನ್ನಾಗ್ ನೋಡ್ಕೊಂತೀನಲ್ಲ, ಅವರೇ ಸಾಕು ನನ್ಗೆ. ಹಳೇದ್ ಯಾವ್ದು ನೆನಪು ಆಗೋದಿಲ್ಲ. ನೆನ್ಪ್ ಮಾಡ್ಕೊಂಡು ವೇಸ್ಟ್ ಅಲ್ಲ ಅವ್ರದ್ದು. ಏನ್ ಮಾಡ್ತೀನಿ ನೆನ್ಪ್ ಮಾಡ್ಕೊಂಡು? ಅವ್ರ ಮನೆ ರಿಚ್ ನಾನು ಮರ್ತಿದಾಳ ಅಷ್ಟೇ, ಅವ್ರ ಮನಸ್ಸಾರ ಮರ್ತಲ್ಲ. ತಂದೆ ತಾಯಿನ ಇದೇ ತರ ನೋಡ್ಕೊಳ್ಳಿ. ತಂದೆ ತಾಯಿನೇ ನಾವ್ ನೋಡ್ಕೋಬೇಕು ಯಾವಾಗ್ಲೂ. ಏನಿದ್ರು ಯಾರು ಹೊರಗಿಂದ ಬರ್ತಾರಲ್ಲ ಅಂತವ್ರು ಚೆನ್ನಾಗಿರ್ಲಿ ಎಲ್ಲಿದ್ರು. ಇವಾಗ ಆ ದುಃಖದಿಂದ ಹೊರಗ್ ಬರಕ್ ಏನ್ ಮಾಡ್ದೆ ನಾನು? ಹೊರಗ್ ಬರ್ಬೇಕಂದ್ರೆ ಒಂಟಿತನ. ಸೊ ನೋಡಿದ್ರಲ್ಲ ಗಾಯ್ಸ್, ಇದು ಇವತ್ತಿನ ವಿಡಿಯೋ ಆಗಿತ್ತು. ಅಂಡ್ ನೀವ್ ಯಾವಾಗ ಲಾಸ್ಟ್ ಹತ್ತಿದ್ದು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ.